ನೀವು ಪ್ರೀತಿಸಿದಂಥ ವ್ಯಕ್ತಿಯು ನಿಮ್ಮನ್ನು ಎಂದಿಗೂ ಸಹ ಬಿಟ್ಟು ಹೋಗುವುದಿಲ್ಲ. ಹೀಗೆ ಮಾಡಿರಿ. ಒಂದು ಮೆಣಸಿನಕಾಯಿಯಿಂದ ಈ ಚಮತ್ಕಾರವನ್ನು ಕಾಣಲು ಸಾಧ್ಯ. ಅದು ಹೇಗೆ ಎಂದು ತಿಳಿಯೋಣ ಬನ್ನಿ. ನಮಸ್ಕಾರ ಪ್ರಿಯ ಸ್ನೇಹಿತರೆ, ನೀವು ಪ್ರೀತಿಸಿದಂಥ ವ್ಯಕ್ತಿಯನ್ನು ನೀವು ವಶೀಕರಣ ಮಾಡಿಕೊಳ್ಳಬೇಕು ಎಂದರೆ ಈ ತಂತ್ರ ತುಂಬ ಉತ್ತಮವಾಗಿದೆ. ಇದನ್ನು ನೀವು ಮಾಡಿ ಖಂಡಿತವಾಗಿಯೂ ನೀವು ಇಷ್ಟಪಟ್ಟವರನ್ನು ವಶೀಕರಣ ಮಾಡಿಕೊಳ್ಳಬಹುದು. ಒಂದು ಕೆಂಪು ಮೆಣಸಿನಿಂದ ಈ ತಂತ್ರವನ್ನು ಮಾಡುವುದು ಉತ್ತಮವಾಗಿ ಬಂಧಿಸಲು ಸಾಧ್ಯವಾಗುತ್ತದೆ. ಕೆಂಪು ಮೆಣಸಿನಿಂದ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳಲು ಸಾಧ್ಯ. ಒಂದು ಬಿಳಿಯ ಕಾಗದ ಮೇಲೆ ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಬರೆಯಬೇಕು. ಈ ಮಂತ್ರವನ್ನು ಬರೆದು 108 ಬಾರಿ ಪಠಿಸಬೇಕು. ಆ ಮಂತ್ರ ಯಾವುದು ಎಂದರೆ ಓಂ ಹ್ರೀಂ ಕ್ಲೀಂ ಕ್ಲೀಂ ಸರ್ವಶಕ್ತಿ ಪುರುಷ ವಶ ಕುರು ವಂಶ ವಶ ಮಾನ್ಯರಿಂ ಶ್ರೀಂ ನಮಃ. ಈ ಮಂತ್ರವನ್ನು ನೀವು ಕಾಗದದ ಮೇಲೆ ಬರೆದ ನಂತರ ಮೆಣಸಿನಕಾಯಿಯ ಮೇಲೂ ಕೂಡ ನೀವು ಯಾರನ್ನು ಇಷ್ಟಪಡುತ್ತೀರೋ ಅವರ ಹೆಸರನ್ನು ಬರೆಯಬೇಕು. ಈ ಕಾಗದ ಮೇಲೆ ಬರೆದ ನಂತರ ಈ ಮಂತ್ರವನ್ನು ನೀವು 108 ಬಾರಿ ಪಠನೆ ಮಾಡಬೇಕು. ಇದು ತುಂಬ ಶಕ್ತಿಶಾಲಿಯಾದಂತಹ ಮಂತ್ರವಾಗಿದೆ. ಯಾರನ್ನ ವಶ ಮಾಡಬೇಕು ಅಂದುಕೊಂಡಿದ್ದೀರಾ ಅವರ ಮನೆಯ ಅಕ್ಕಪಕ್ಕ ಸುತ್ತಲೂ ಆ ಮೆಣಸಿನಕಾಯಿಯನ್ನು ಹಾಕಿ ಬರಬೇಕು. ನೀವು ಈ ಮಂತ್ರವನ್ನು 108 ಬಾರಿ ಪಠನೆ ಮಾಡಬೇಕು. ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು ಯಾರೇ ಆಗಿದ್ದರೂ ಕೂಡ ನಿಮ್ಮನ್ನು ಎಂದಿಗೂ ಸಹ ಬಿಟ್ಟು ಹೋಗುವುದಿಲ್ಲ ಹಾಗೂ ನಿಮ್ಮ ಕೈ ವಶವಾಗುತ್ತಾರೆ. ಸಂಪೂರ್ಣವಾಗಿ ವಶವಾಗಲು ಸಾಧ್ಯವಾಗುತ್ತದೆ. ಇದು ತುಂಬ ಶಕ್ತಿಶಾಲಿಯಾದಂತಹ ತಂತ್ರವಾಗಿದೆ. ಇದನ್ನು ಮಾಡಿ ಖಂಡಿತವಾಗಿಯೂ ಬದಲಾವಣೆ ಕಾಣುತ್ತೀರಿ. ನೀವು ಇಷ್ಟಪಟ್ಟ ವ್ಯಕ್ತಿಯನ್ನು ನೀವು ವಶೀಕರಣ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ತಂತ್ರ ತುಂಬ ಶಕ್ತಿಶಾಲಿಯಾಗಿದೆ. ಇದನ್ನು ಮಾಡುವುದರಿಂದ ನೀವು ಯಾವ ಸ್ತ್ರೀಯನ್ನು ಇಷ್ಟಪಡುತ್ತೀರಾ ಅಥವಾ ಯಾವ ಪುರುಷನನ್ನು ಇಷ್ಟಪಡುತ್ತೀರಾ, ಇಷ್ಟಪಟ್ಟವರನ್ನು ವಶೀಕರಣ ಮಾಡಿಕೊಳ್ಳಲು ಅವರು ಸಂಪೂರ್ಣವಾಗಿ ವಶವಾಗಿ ನಿಮ್ಮ ಪ್ರೀತಿ ಪ್ರೇಮವನ್ನು ಒಪ್ಪಿಕೊಳ್ಳಲು ಸಾಧ್ಯ. ಇದು ತುಂಬ ಶಕ್ತಿಶಾಲಿಯಾದಂಥ ಮಂತ್ರ ಮತ್ತು ವಶೀಕರಣ ತಂತ್ರವಾಗಿದೆ. ಈ ತಂತ್ರವನ್ನು ನೀವು ಒಳ್ಳೆಯ ಕೆಲಸಗಳಿಗೆ ಬಳಸಿಕೊಂಡಿದ್ದೇ ಆದರೆ ಖಂಡಿತವಾಗಿಯೂ ಪ್ರಯೋಜನವನ್ನು ಕಾಣುತ್ತೀರಿ. ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮನ್ನು ಎಂದಿಗೂ ಬಿಟ್ಟು ಹೋಗದಂತೆ ವ್ಯಕ್ತಿಯು ಎಂದಿಗೂ ಕೂಡ ನಿಮ್ಮನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಸದಾ ನಿಮ್ಮ ಜೊತೆಯಲ್ಲೇ ಇರಲು ಸಾಧ್ಯವಾಗುತ್ತದೆ. ಈ ತಂತ್ರ ಮಾಡಿ ನೋಡಿ ಪ್ರಯೋಜನವನ್ನು ಉತ್ತಮವಾಗಿ ಪಡೆದುಕೊಳ್ಳಿ. ನಮಸ್ಕಾರ, ಶುಭ ದಿನ.